ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ನಿನ್ನೆ ಬಿಜಾಪುರದಿಂದ ಬಾಗೇವಾಡಿಗೆ ಬಂದೆ. ಇವತ್ತು ಜಸ್ಟ್ ಎದ್ದು ನೋಡ್ರಿ, ಎದ್ಬಿಟ್ಟು ಕಸದೆಲ್ಲ ಮಾಡ್ಕೊಂಡೆ, ಕ್ಲೀನಿಂಗ್ ಮಾಡ್ಕೊಂಡಿನಿ. ಟೈಮ್ ಬಂದು ತಿರುಗಿ 9:30 ಆಗೈತಿ. ಇವತ್ತು ರಂಗ ಪಂಚಮಿ ಐತೆ ನೋಡ್ರಿ. ಎಲ್ಲರಿಗೆ ರಂಗ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ಎಲ್ಲರಿಗೆ ಯಾರೆಲ್ಲ ಬಣ್ಣ ಆಡಾಕತ್ತೀರಿ ಅಂತೇಳಿ. ಹೊರಗಡೆ ನೋಡ್ರಿ ಈಗ ಆಲ್ರೆಡಿ ಕಲರ್ ಸ್ಟಾರ್ಟ್ ಮಾಡ್ಯಾರ. ಫುಲ್ ಸೌಂಡೇ ಕೇಳಲಾಗೈತಿ. ಇಲ್ಲಿ ಫುಲ್ ಜೋರು ಮಾಡ್ತಾರೆ ನೋಡ್ರಿ ನಮ್ಮ ಬಾಗೇವಾಡಿ ಒಳಗೆ. ಬಿಜಾಪುರ ಒಳಗಿನ ಅಷ್ಟೊಂದು ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಂತೂ ಮಸ್ತ್ ಮಾಡ್ತಾರೆ ನೋಡ್ರಿ. ಹೊರಗಡೆ ತೋರಿಸ್ತೀನಿ ಬರ್ರಿ ಹೆಂಗೆ ಆಡತ್ತಾರ ಬಣ್ಣ ಅಂತ. ಹಾಗೆ ಇವತ್ತಿನ ದಿನ ಹೆಂಗೆ ಹೋಗುತ್ತಾ ಕಂಟಿನ್ಯೂ ಆಗಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಂತ. ಇವಾಗ ಅದು ಸ್ಟಾರ್ಟ್ ಮಾಡಿಲ್ಲ, ಸ್ನಾನ ಆಗಿಲ್ಲ, ಸ್ನಾನ ಮಾಡ್ಕೊಂಬರ್ಬೇಕು. ಹೊರಗಡೆ ತೋರಿಸ್ತೀನಿ ಬರ್ರಿ ಯಾವ ಥರ ಆಡತ್ತಾರ ಬಣ್ಣ ಅಂತೇಳಿ. ಈಗ ಅಷ್ಟೊಂದು ಮಂದಿ ಕಾರಲ್ಲಾಗ್ಯಾರ ನೋಡ್ರಿ. ಬರೀ ಸಣ್ಣ ಹುಡುಗರ ದೊಡ್ಡವರೆಲ್ಲ ಫುಲ್ ಜೋರು ಆಡತ್ತಾರ. ಆ ಕಡೆಲ್ಲ ಹಂಗೆ ಬಣ್ಣ ಆಡ್ಕೋತ ಹೋಗ್ಯಾರ. ಮತ್ತು ಈ ಕಡೆ ಬಸವ ಸ್ಮಾರಕ ಮುಂದೆಲ್ಲ ಫುಲ್ ಗ್ರ್ಯಾಂಡಾಗ ರೈನ್ ಡ್ಯಾನ್ಸ್ ಹಚ್ಚಿ ಈಗೆಲ್ಲ ಫುಲ್ ಡ್ಯಾನ್ಸ್ ಮಾಡತ್ತಾರ. ಮ್ಯೂಸಿಕ್ ಅದು ಕೇಳ್ಸಾಕತ್ತಿರ್ಬೋದು. ಆ ಸೈಡ್ ಫುಲ್ ಗ್ರ್ಯಾಂಡ್ ಮಾಡಕತ್ತಾರ ನೋಡ್ರಿ. ಅಲ್ಲೇನು ಹೋಗೋದಾಗಲ್ಲ. ಬರೀ ಹೋಗಿ ಸ್ನಾನ ಮಾಡ್ಕೊಂಬರ್ತೀರಂತ. ನೋಡೋದಲ್ಲ ಫ್ರೆಂಡ್ಸ್, ಯಾವ ರೀತಿ ವಿಜೃಂಭಣೆಯಿಂದ ರಂಗ ಪಂಚಮಿ ಆಚರಣೆ ಮಾಡಕತ್ತಾರೆ ಈ ವರ್ಷ ನಮ್ಮ ಬಸವನ ಬಾಗೇವಾಡಿ ಒಳಗೆ. ಯಾಕಂದ್ರೆ ನೋಡ್ರಿ, ಈ ಸ್ವಾಮಿಗಳೆಲ್ಲ ಬಂದು ಅವರೇ ಮುಂದೆ ನಿಂತ್ಕೊಂಡು ರಂಗ ಪಂಚಮಿನ ಆಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಬಣ್ಣದ ಹಬ್ಬದ ನೋಡ್ರಿ ಈ ಸಲ ಯಾಕೋ ಕಮ್ಮಿ ಆಡಾಕತ್ತಾರ. ಬರ್ಬರ್ತಾ ಹಬ್ಬ ಹೆಂಗೆ ಮುಂದೆ ಹೋಗುತ್ತಾ ಹಂಗೆಲ್ಲ ರಂಗ ಪಂಚಮಿ ಆಯಿತು, ಬಣ್ಣ ಮುಳುಗಾಕತ್ತ ಅಂತ ಹೇಳ್ಬಿಟ್ಟು ಊರು ಸ್ವಾಮಿಗಳೇ ಕೂಡಿ ಮುಂದೆ ನಿಂತು ಎಲ್ಲ ಕಡೆ ಇರುತ್ತೆ 2-3 ಗಾಡಿ ನೋಡ್ರಿ ಟ್ರ್ಯಾಕ್ಟರ್ ತೊಗೊಂಡು DJ ಹಚ್ಬಿಟ್ಟು 2-3 ಬ್ಯಾರಲ್ ಎಲ್ಲ ಬಣ್ಣ ತೊಗೊಂಬಂದ್ಬಿಟ್ಟು ಎಲ್ಲ ಏರಿಯಾ ಎಲ್ಲ ಫುಲ್ ಬೇರೆ ಏರಿಯಾಗೆಲ್ಲ ಹೋಗ್ಬಿಟ್ಟು ಈ ಥರ ಬಣ್ಣದ ಹಬ್ಬ ಆಚರಣೆ ಮಾಡ್ಯಾರ ನೋಡ್ರಿ. ಫಸ್ಟ್ ಟೈಮ್ ಅನ್ಬೋದು ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದು ರಂಗ ಪಂಚಮಿನ ನೋಡಿ. DJ ಎಲ್ಲ ತರಿಸಿದ್ದಾರೆ. ಫುಲ್ ನಮ್ಮ ಮನೆ ಬಂತು ಫುಲ್ ಗ್ರ್ಯಾಂಡಾಗಿ ಮಾಡಾಕತ್ತಿದ್ರು ನೋಡಿ. ನಮ್ಮ ಮಮ್ಮಿ ನಾವು ಅಂಗಡಿ ಬಂದು ನಿಂತಿದ್ವಿ. ಫುಲ್ ಗ್ರ್ಯಾಂಡಾಗಿ ಎಲ್ಲ ಆ ಕಡೆ ಹೋಗೋದು ಒಂಥರ ಫುಲ್ ಜೋರು ಅಂದ್ರೆ ಜೋರು ಮಾಡಿದ್ರು ನೋಡಿ ರಂಗ ಪಂಚಮಿ ಈ ಸಲ. ಯಾಕಂದ್ರೆ ಭಾಳ ಕಮ್ಮಿ ಜನ ಆಗ್ಬಿಟ್ಟಿದ್ರು ಇದು ರಂಗ ಪಂಚಮಿ ಆಚರಿಸೋರು. ಹಾಗಾಗಿ ಇದೇ ಥರ ಆದ್ರೆ ಕಂಟಿನ್ಯೂ ಆಗಿ ರಂಗ ಪಂಚಮಿ ಹಬ್ಬನೇ ಮುಳುಗೋಗುತ್ತೆ, ಬಣ್ಣದ ಹಬ್ಬ ಮುಳುಗೋಗುತ್ತೆ, ಮುಂದೆ ಯಾರೂ ಆಚರಣೆ ಮಾಡೋಂಗಿಲ್ಲ ಅಂತ ಈ ಥರ ಮಾಡಿದ್ರು ನೋಡ್ರಿ. ನೋಡಿ ಎಷ್ಟು ಜನ ಎಲ್ಲ ಬಂದರು. ಸಣ್ಣ ಹುಡುಗರು ಹಿಡಿದು ದೊಡ್ಡವರು ಸಣ್ಣವರು ಎಲ್ಲರೂ ಫುಲ್ಲು ಜೋರಾಗಿ ಬಣ್ಣದ ಹಬ್ಬ ಮಾಡಿದ್ರು. ಸಾಂಗ್ ಎಲ್ಲ ಮಸ್ತ್ ಹಾಕಿ ಡ್ಯಾನ್ಸ್ ಮಾಡಿದ್ರು. ಕಲರ್ ಎಲ್ಲ ಏರಿಯಾಗೆ ಹೋಗಿ ಇದು ಮಾಡಿದ್ರು. ಇನ್ನು ಆ ಸೈಡೆಲ್ಲ ಮಾಡಿದ್ದಾರೆ ನೋಡ್ರಿ. ಬಸವ ಸ್ಮಾರಕ ಅಂತ ಐತಿ, ಅಲ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ಮಾಡ್ಯಾರ. ಬಟ್ ಆ ಸೈಡ್ನ ಏನೈತಿ ನಾವು ಹೋಗೋಕ್ಕಾಗಿಲ್ಲ ಅಂತೇಳಿ ವಿಡಿಯೋ ಮಾಡಲಿಲ್ಲ. ನಮ್ಮ ಮನೆ ಮುಂದೆ ನೋಡಿದ್ದೆಲ್ಲ ಬಂದಿದ್ದು. ಏನೇ ಫಂಕ್ಷನ್ ಇದ್ರೆ ಮನೆ ಮುಂದೆ ಹಾಯ್ದು ಹೋಗ್ತಾವಂತೆ. ಇಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಕವರ್ ಮಾಡ್ಕೊಂಡಿನಿ ನೋಡಿ. ಯಾವ ಥರ ಡ್ಯಾನ್ಸ್ ಮಾಡಕತ್ತಾರೆ ಫುಲ್. ಅಲ್ಲೆಲ್ಲ ಜ್ಯೂಸ್ ಅದೆಲ್ಲ ಮಾಡಿಸಿದ್ರು ನೋಡಿ ಅವರಿಗೆ. ಬಣ್ಣದ ಹಬ್ಬ ಆಡಿ ಸುಸ್ತಾಗಿರ್ತಾರೆ ಅಂತೇಳಿ ಸಾಂಗ್ಗಳೆಲ್ಲ ನೋಡ್ರಿ ಕುಂತಿರೋದ್ರಲ್ಲಿ ಕಟ್ಟಿ ಮೇಲೆ ಅವರೇ ಮುಂದೆ ನಿಂತ್ಕೊಂಡು ಈ ಥರ ಆಚರಣೆ ಎಲ್ಲ ಮಾಡಿಸಿ ಮಸ್ತ್ ಆಯ್ತು ನೋಡ್ರಿ. ಫುಲ್ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಆಯ್ತು ನೋಡ್ರಿ ಈ ಸಲ ರಂಗ ಪಂಚಮಿ. ಇದು ಹಾಡ್ಬೋದ್ರಿಂದ 4 2 ಪದ ಆಗಿಂದ ದಯವಿಟ್ಟು ಮುಂದೆ ಹೋಗ್ಬೇಕು. 2 ಪದ ಗೋಳಿ ಪದ ಬರೀ ಹಾಡೋರು ಅವರ ಒಂದು 2 ಹಾಡಿ. ಕಾಮ ಕಲಿಗೆ ಸೋತ ಭೀಮ
ರಣದೊಳಗು ವಾಳೆ ರಾವಣ ಸೋತ ರಣದೊಳಗ ನನ್ನ ತಮ್ಮ ಪಾಂಡವರ ಸೋತ ಪಗಡ್ಯಾಗು ಹೊರಗಡೆ ನೋಡಿದ್ರಲ್ಲ ಇಷ್ಟು ಜೋರು ಬಣ್ಣ ಆಡಕತ್ತಾರಂದ್ರೆ ನಾ ಫಸ್ಟ್ ಟೈಮ್ ಅನ್ಬೋದು ನೋಡಿ ದೊಡ್ಡಕ್ಕಾಗಿದ್ದು ನೋಡಿದ್ದೆ. ಆ್ಯಕ್ಚುಲಿ ನಾವು ಸಣ್ಣದಾಗ ಆಡ್ತಿದ್ರು, ಬಟ್ ಇಷ್ಟೊಂದೇನು ಗ್ರ್ಯಾಂಡಾಗಿ ಆಡ್ತಿದ್ದಿಲ್ಲ. ಫುಲ್ ಒಂದು 4-5 ಟ್ರ್ಯಾಕ್ಟರ್ ತೊಗೊಂಬಂದು ಆ ಬ್ಯಾರಲ್ ತುಂಬ ಬಣ್ಣ ತೊಗೊಂಡು ಮತ್ತು ಊರ್ದು ವಿರಾಟ್ ಮಠದ ಸ್ವಾಮಿಗಳು ಆಮೇಲೆ ಲೀಡರ್ಗಳು ಎಲ್ಲ ಬಂದು ಮುಂದೆ ಕೂತ್ಕೊಂಡು ಡಾನ್ಸ್, ಆಮೇಲೆ ಅವರಿಗೆಲ್ಲ ಜ್ಯೂಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ನೋಡ್ರಿ. ಜ್ಯೂಸ್ ಆಯಿತು, ಆಮೇಲೆ ಎಗ್ಗೆಲ್ಲ ತಲೆಗೆ ಹೊಡೋದು ಫುಲ್ಲು ಜೋರು ಬಣ್ಣ ನೋಡಿ. ಇಷ್ಟು ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ಥರನೂ ಫುಲ್ಲು ಜೋರು ಬಣ್ಣ ನೋಡ್ರಿ. ಬಾಗೇವಾಡಿದು ರಂಗ ಪಂಚಮಿದು ಫಸ್ಟ್ ಟೈಮ್ ನಾನು ಲಾಗ್ ಒಳಗೆ ಅನ್ಬೋದು. ನಾ ಯಾವಾಗ ಹೋಗ್ತಿದ್ದೆ ಇಲ್ಲ ರಂಗ ಪಂಚಮಿ ಟೈಮ್ ಒಳಗೆ, ಈಗ ಹೆಂಗೂ ಅಚಾನಕ್ ಬಂದಿದ್ದೆ ಅಂತೇಳಿ ವಿಡಿಯೋ ಮಾಡ್ಕೊಂಡು ನೋಡ್ರಿ. ಇಷ್ಟೊತ್ತರ ತಲೆ ಅಂದ್ರೆ ಸೀಜು ಅಂದ್ರೆ ಫುಲ್ ಏನೇ ಸೀಜು ಫುಲ್ ಹೆದರ್ಬಿಟ್ಟ ನೋಡ್ರಿ. ಡಿ ಜೆ ಸೌಂಡಿಗೆ ಫುಲ್ ಅಂಜಾಕತ್ತಾಳ ಸೀಜು, ತಕ್ಕ ಕುನಾಕತ್ತಾವ ನೋಡ್ರಿ. ಈಗೆಲ್ಲ ಹೋಯ್ತು ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಮುಂದೆ ಹೋದ್ರು ನೋಡ್ರಿ. ಎಷ್ಟು ಗದ್ಲ ಬಣ್ಣ ಅಂದರೆ ಬಣ್ಣ ಫುಲ್. ಸುಮ್ಮನೆ ಜಗಳ ಅದಾಗ್ತವತ್ತೆ, ಪೊಲೀಸ್ ಸೆಕ್ಯೂರಿಟಿ ಇಷ್ಟು ನೋಡ್ರಿ ಎಷ್ಟೈತಿ. ಫುಲ್ ರೋಡ್ ಎಲ್ಲ ಬಣ್ಣ ಆಗೈತೆ ನೋಡ್ರಿ. ಏನಾಯ್ತು ಸಿಜು? ಯಾಕೆ ಹೋಯ್ತಾಳ ಮುಗಿತಾ? ಯಾಕಮ್ಮ ಅಂಜಾಕತ್ತೀರಿ? ಇಲ್ಲ ಹೋಯ್ತು ಸೌಂಡಿಗೆ ಹೆದ್ರಿಬಿಟ್ಟ ನೋಡ್ರಿ ಕಿ ಸೀಜು. ಹೆದ್ರಿ ಫುಲ್ ಅಂಜಿಬಿಟ್ಟ. ಓನಮ್ಮ ಬಂಗಾರಿ ಹಾಂ ಏನಾಯ್ತು? ಇಲ್ಲ ಹೋಯ್ತು ಹೋಗೈತೆ ಬಿಡು. ಬರೀ ನಾನು ನಾಷ್ಟ ಅದು ಏನೂ ಇಲ್ಲ, ನಾನು ಸ್ನಾನ ಮಾಡ್ಕೊಂಬರ್ದ್ರೆ ಇದು ಫುಲ್ ಇದು ಬಂದ್ಬಿಡ್ತು ನೋಡ್ರಿ. ಬಣ್ಣದ ಗಾಡಿ ನಾನು ಹಾಗೆ ಪಟ ಅಂಗಡಿ ಇಲ್ಲ, ನಮ್ಮ ಅಂಗಡಿ ಮುಂದೆ ಗಿರಾಕಿನೂ ಜಾಸ್ತಿ ಇದ್ದು ಅಲ್ಲೇ ಇದೆ ನೋಡ್ರಿ. ಎಷ್ಟೊತ್ತನ ಬರೀ ಈಗ ಒಂದು ಸ್ವಲ್ಪ ಹೋಗಿ ಏನಾರ ನಾಷ್ಟ ಮಾಡಿ ಮತ್ತು ಮಮ್ಮಿಗೆ ನನಗೆ ಮಮ್ಮಿನೂ ಕೆಳಗೆ ಅಂಗಡಿ ಫುಲ್ ಬಿಜಿ ಆಗ್ಬಿಟ್ಟ. ಬಾ ಸುಜಿ ಕೆಳಗೆ ಹೋಗಮ್ಮ. ಮಮ್ಮ ನೋಡು ಬಿಸ್ಕಿಟ್ ಹಾಕಿ ತಿಂದೇ ಇಲ್ಲ ನೋಡು ಸಿಜು. ಬಾ ಕೆಳಗೆ ಹೋಗಮ್ಮ. ಎಲ್ಲ ಏನು ಬಾಗೇವಾಡಿ ಬಣ್ಣ ಜೋರೈತೆ ರಂಗ ಪಂಚಮಿ ಫುಲ್ ಜೋರು ರಂಗ ಪಂಚಮಿ. ಸಣ್ಣವರು ದೊಡ್ಡವರು ಫುಲ್ ಜೋರು ಆಡತ್ತಾರ. ನಾ ಫಸ್ಟ್ ಟೈಮ್ ನೋಡಿದ್ರು ನೋಡಿಲ್ಲ ಮಮ್ಮಿ ಇದು ಬಣ್ಣದ ಅಂಗಡಿ ವ್ಯಾಪಾರ ನೋಡ್ರಿ. ಇಲ್ಲಿ ಫುಲ್ ಜೋರೈತೆ ವ್ಯಾಪಾರ ನೋಡ್ರಿ. ಹೆಂಗೆ ಬಣ್ಣ ಚೆಲ್ಲ ಫುಲ್. ಸಿಜು ನೀ ಎಲ್ಲ ಬಣ್ಣ ಹಾಕಿ ಹೊರಗಿದಕ್ಕೆ ಬಂದಿ. ಬಾ ಒಳಗೆ ಬಾ ಒಳಗಡೆ ನಾಷ್ಟ ಏನು ಮಾಡಲಿ? ನೀ ಏನಂತ ಇದು ಮಾಡ್ತೀವಿ. ಚುನ್ಮುರಿ ಸುಸ್ಲಾ ರೆಡಿ ಆಯ್ತು ನೋಡ್ರಿ. ಮಮ್ಮಿ ಇಷ್ಟ ಫೇವ್ರೇಟ್ ನೋಡ್ರಿ ಮಮ್ಮಿದು ಸುಸ್ಲಾ ಮಾಡಿ ಮಮ್ಮಿಗೆ ಹಾಕಿ ಕೊಡು ಮರಿ. ಅಂಗಡಿಯಾಗ ಕೂತ ಏನೋ ಗಿರಾಕಿ ಸ್ಟಾರ್ಟ್ ಅದ ನೋಡ್ರಿ, ಹಂಗೆ ಕಂಟಿನ್ಯೂ ಅದೇವು. ಇಷ್ಟೊತ್ತರ ನೋಡ್ರಿ ಮಾರ್ಕೆಟ್ನಾಗ ಬಜಾರ್ನ ಮಂದಿ ಬಂದೆಲ್ಲ ಬಣ್ಣ ಆಡ ಹೋದ್ರು. ಏರಿಯಾ ಎಲ್ಲ ಸುತ್ತ ಆಡ ಹೋದ್ರು ನೋಡ್ರಲ್ಲ, ಬ್ಯಾರಲ್ ತಂದು ಡಿಜೆ ತಂದು. ಈಗ ನಮ್ಮ ಏರಿಯಾ ಜನ ಆಡಕತ್ತಾರ ನೋಡ್ರಿ. ನಮ್ಮ ಏರಿಯಾ ಹುಡುಗರು ಮತ್ತು ಅವರೆಲ್ಲರೂ ಕೂಡಿ ಅವ್ರು ಆಡಕತ್ತಾರ ನೋಡ್ರಿ. ಫುಲ್ಲ ಇನ್ನು ಗಡ್ಗಿ ಕಟ್ಟಿ ಗಡ್ಗಿ ಹೊಡೆಯೋರದಾರ. ಈಗ ಒಂದು ಸ್ವಲ್ಪ ಹೊತ್ತು ಆಡಕತ್ತಾರ. ಆಡಿ ನೆಕ್ಸ್ಟ್ ಆಮೇಲೆ ನೋಡ್ರಿ ಗಡ್ಗಿ ಕಟ್ಟೋದಾರ. ತಿರುಗಿ ಟೈಮ್ 3 ಗಂಟೆ ಆದರೂ ಆದರೂ ಬಣ್ಣ ಕಂಟಿನ್ಯೂ ಹಂಗೆ ಆಡಕತ್ತಾರ ನೋಡ್ರಿ ಇವರೆಲ್ಲರೂ ಸೇರಿ. ನೋಡ್ರಿ ದಿವ್ಯಾ ತಮ್ಮ ವೀರೇಶ್ ಯಾರು ನಮ್ಗೆ ಬಣ್ಣ ಆಡ್ಯಾರ. ನಾಷ್ಟ ಮಾಡಾಕತ್ತಿ ಬಾ ಅಲ್ಲಿ. ಬಾ ನಾಷ್ಟ ಹಾಕೊಡ್ತೀನಿ ಬಾ, ಆಮೇಲೆ ಬಣ್ಣ ಆಡಾಕತ್ತಿ.
ಶೀಜು ನಾವು ನಾಷ್ಟ ಮಾಡತ್ತೀವಿ ನೋಡ್ರಿ, ನಾಷ್ಟ ಮಾಡೋಣ ಎಲ್ಲಾರು. ಸೀಜು ನೋಡ್ರಿ ಆ ಸೌಂಡಿಗೆ ಒಂದೇ ಸಲ ನೋಡ್ರ ತಿನ್ನಂಗಿಲ್ಲ ಫುಡ್ ಹಾಕಿನಿ ತಿನ್ನಿಲ್ಲ. ಎಲ್ಲಾರು ನಾಷ್ಟ ಮಾಡೋದು. ನಾಷ್ಟ ಆಯ್ತು, ಚಹಾ ಕುಡಾತೀವಿ. ಬರೀ ಚಹಾ ಕುಡಿ ಮತ್ತು ಇನ್ನ ಬನ್ನದ ಹಬ್ಬನೇ ಮುಗಿದಿಲ್ಲ ನೋಡ್ರಿ. ಹೊರಗೆ ಇವತ್ತು ಫುಲ್ ಈವ್ನಿಂಗ್ ತನಕ ಇರ್ತೈತೆ ನೋಡ್ರಿ. ಇಲ್ಲಿ ಚಹಾ ಕುಡಿ ಬರ್ರಿ. ಓನ್ಯಾಗ ನೋಡ್ರಿ ನಾ ಬನ್ನದ ಹಬ್ಬ ಮುಗಿದಿಲ್ಲ. ಈಗ ನೆಕ್ಸ್ಟ್ ನೋಡ್ರಿ ಇಷ್ಟೊತ್ತನ ಬನ್ನ ಆಡಿದ್ರು, ಓಡಾಡೋದಾಯ್ತು ಟ್ರ್ಯಾಕ್ಟರ್ ಮ್ಯಾಗ ಎಲ್ಲ ಊರೆಲ್ಲ ಏರಿಯಾ ತುಂಬ್ಕೊಂಡು ಆಡ್ಕೊಂಬಂದ್ರು. ಈಗ ನೆಕ್ಸ್ಟ್ ನೋಡ್ರಿ ಏರಿಯಾ ಒಳಗೆ ಗಂಡಿಗೆ ಕಟ್ಬಿಟ್ಟು ಅಲ್ಲಿ ಹೊಡಿತಾರಂತ ನೋಡ್ರಿ. ಅಲ್ಲಿಷ್ಟು ನೋಡೋಣ ಹೆಂಗೆ ಮಾಡ್ತಾರಂತೇಳಿ. ಗಡಿಗೆ ಕಟ್ಟು ಸಂಬಂಧ ರೆಡಿ ಮಾಡಕತ್ತಾರ ನೋಡ್ರಿ. ಅವ್ರು ಹಾಕೊಂಡಿನ ಮೈ ಮ್ಯಾಗಿನ ಶರ್ಟ್ಗಳೆಲ್ಲ ತೊಗೊಂಡು ಒಂದಕ್ಕೊಂದು ಜೋಡಿಸಿ ಜಾಯಿಂಟ್ ಮಾಡಿಬಿಟ್ಟು ಯಾವ ಥರ ಕಟ್ಟಾಕತ್ತಾರ ನೋಡ್ರಿ. ಹುಡುಗರ್ದು ಹಬ್ಬನೇ ಹಬ್ಬ ನೋಡ್ರಿ. ಹ್ಯಾಂಗೆ ಮಾಡ್ತಾರೆ ಗೊತ್ತಾಗಂಗಿಲ್ಲ ನೋಡ್ರಿ. ಪೂರ್ತಿ ನೋಡ್ರಿ ಆ ಸೈಡಿಂದ ಈ ಸೈಡಿಗೆ ಕಟ್ಟಾಕತ್ತಾರ. ಅವೆಲ್ಲ ಪೂರ್ತಿ ಶರ್ಟ್ ನೋಡ್ರಿ. ಅವ್ರ ಮೈ ಮ್ಯಾಗ ಹಾಕೊಂಡಿದ್ದಿಲ್ಲ ಶರ್ಟ್ಗಳು ಹರಿದು ಒಂದಕ್ಕೊಂದು ಜಾಯಿಂಟ್ ಮಾಡ್ಯಾರ ನೋಡ್ರಿ. ಪೂರ ಜಾಯಿಂಟ್ ಮಾಡಿ ಹಚ್ಚಾಕತ್ತಾರ ನೋಡ್ರಿ. ಯಾವ ಥರ ಅರೇಂಜ್ಮೆಂಟ್ ಮಾಡತ್ತಾರೆ. ಇಲ್ಲೊಬ್ರು ನೋಡ್ರಿ ಫುಲ್ ತಲೆ ಮ್ಯಾಗ ಫುಲ್ ಅವ್ರು ಇದ್ದವ್ರಿಗೆ ಹೆಂಗೆ ಹಚ್ಚಾತಾರ ಬನ್ನ. ಅವ್ರ ಪಾಪ ಫುಲ್ಲು ಗ್ರೀನ್ ಆಗ್ಬಿಟ್ರು. ಸ್ಟಾರ್ಟ್ ಮಾಡಿದ್ರು ನೋಡಿ ಗಡಿಗೆ ಹೊಡ್ಯಾಕ. ಅವರೆಲ್ಲ ಫುಲ್ ಟ್ರೈ ಮಾಡತ್ತಾರ ಗಡಿಗೆ ಹೊಡ್ಯಾಕ. ಇವರೆಲ್ಲ ನೀರು ಕಾಕತ್ತಾರ. ನೋಡೋ ಬರೀ ಎಷ್ಟು ಮಂದಿ ಕೆಳಗೆ ಬೀಳ್ತಾರೋ, ಎಷ್ಟು ಮಂದಿ ಗಡಿಗೆ ಹೊಡಿತಾರೋ ಅಂತ ನೋಡೋ. ಫುಲ್ ಇಂಟ್ರೆಸ್ಟಿಂಗ್ ಆಗಿ ನಡ್ಯಾಕತ್ತದ. ಯಾರ ಬಿದ್ರುವ ಫೈನಲಿ ಸೆಕೆಂಡ್ ಟೈಮಿಗೆ ನೋಡ್ರಿ ಇಬ್ರು. ಫಸ್ಟ್ ಒಬ್ರು ಹೊಡೆದು ಆಗಲಿಲ್ಲ, ಕೆಳಗಡೆ ಬಿದ್ದ. ಎರಡನೇ ಸಲಕ್ಕೆ ಹೊಡೆದ್ಬಿಟ್ರೆ ನೋಡ್ರಿ ಒಬ್ರು. ಇದು ಅಂತೂ ಫಸ್ಟ್ ಜಲ್ದಿನೇ ಮುಗೀತು ನೋಡ್ರಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಗಡಿಗೆ ಕಟ್ಟಾಕತ್ತಾರ ನೋಡೋ ಬರ್ರಿ. ಅದು ಹೆಂಗೆ ಹೊಡಿತಾರ ಅಂತೇಳಿ ಫುಲ್ ಖುಷಿಯಾಗಿ ಡಾನ್ಸ್ ಮಾಡಕತ್ತಾರ ನೋಡ್ರಿ. ಈಗ ಇಲ್ಲ ಹೊಡಿಲೇ ಇಲ್ಲ, ಅದು ಇನ್ನೂ ಹೊಡೆದೇ ಇಲ್ಲ ಅದು. ಅಯ್ಯೋ ಶಿವನೇ, ಅದು ಹೊಟ್ಟೆ ಹೊಡೆಯಲಾಗ್ಯದ ನೋಡ್ರಿ ಅಷ್ಟು ಸ್ಟ್ರಾಂಗ್. ಹಾಗಾಗಿ ಫಸ್ಟ್ನೇ ಇದು ಪಟಕ್ಕನೆ ಹೊಡೆದ್ಬಿಟ್ರು. ಇದು ಹೊಟ್ಟೆ ಹೊಡೆಯಲಾಗೈತಿ. ಎಷ್ಟು ಮಂದಿ ಬಿದ್ದರು ಕೆಳಗೆ. ನೋಡಿದ್ರಲ್ಲ ಗಡಿಗೆ ಹೆಂಗೆ ಹೊಡೆದ್ರ ಅಂತ ಹೇಳಿ. ಫಸ್ಟ್ನೇ ಗಡಿಗೆ ನೋಡ್ರಿ ಈಸಿಯಾಗಿ ಹೊಡಿತು. ಬಟ್ ಸೆಕೆಂಡ್ ಟೈಮ್ ಹೊಡಿಬೇಕಾದ್ರೆ ಒಂದು 7-8 ಜನ ಕೆಳಗೆ ಬಿದ್ರು ನೋಡ್ರಿ. ಗಡಿಗೆ ಹೊಡಿಲಿಲ್ಲ. ಫೈನಲಿ ಒಬ್ಬ ಹುಡುಗ ಹೊಡೆದ ನೋಡ್ರಿ. ಯಾವ್ದು ಗೊತ್ತಿಲ್ಲ ನೋಡ್ರಿ. ಬನ್ನ ಹಚ್ಕೋಬೇಡ ಅಂದೆ, ನಾಳೆ ಕುಪ್ಸ ಐತಿ ಎಲ್ಲ ಇದು ಅಳ್ಳಕ್ತೈತೆ. ಆದ್ರೂ ಬಿಡ್ಲಿಲ್ಲ ನೋಡ್ರಿ. ಹಿಂಗೆ ಹಚ್ಚಿಬಿಟ್ರು ಬನ್ನ. ನಂಗೆ ಮೊದಲೇ ಈಗ ಮೊದಲು ಮುಖ ತೊಳ್ಕೊಂಬರ್ತೀನಿ. ಮತ್ತು ನಿನ್ನೆ ಒಂದಿಷ್ಟು ಹೂ ತೊಗೊಂಡಿದ್ದೆ ನೋಡ್ರಿ. ಹೂ ಕಟ್ಟಬೇಕು, ಇನ್ನೂ ಸ್ವಲ್ಪ ಕೆಲಸ ಭಾಳ ಅದಾವು. ಅದೊಂದು ಗಡಿಗೆ ಹೊಡಿತಾರ ಅದಕ್ಕೆ ನೋಡ್ಕೊಂಡು ಕೂತಿದ್ವಿ. ಇಟ್ಟೊತ್ತರ ಒಂದು ತಾಸಿಂದ ಗುದ್ದಾಡಿ ಫೈನಲಿ ಹೊಡೆದ್ರೆ ನೋಡ್ರಿ. ಫಸ್ಟ್ನೇ ಗಡಿಗೆ ಒಂದು 5 ನಿಮಿಷ ಹೊಡೆದ್ಬಿಟ್ರು. ಸೆಕೆಂಡ್ ಗಡಿಗೆ ಫುಲ್ ಕಾಡಾಕತ್ತಿತ್ತು. ಅವ್ರಿಗೆ ಹೊಡೆಯಲೇ ಆಗಿತ್ತು. ಬರೀ ಈಗ ಮುಖ ತೊಗೊಂಡು ಸ್ವಲ್ಪ ಹೂ ಕಟ್ತೀರಿ. ಹೂ ತಂದು ನಿನ್ನೆ ತಂದು ನಾವು ಬಾಡೆ ಏನು ಮಾಡೋ ಗೊತ್ತಿಲ್ಲ. ಫ್ರಿಜ್ ಒಳಗೆ ಇಟ್ಟಿನಿ ನೋಡ್ರಿ. ಹೂವು ತಂತ್ರಿ 4 ದಿನ ಆಯಿತು. ಸ್ವಲ್ಪ ಲೈಟ್ ನೋಡ್ರಿ. ನಂಗೆ ಅದು ಮಲ್ಕ್ ಹಾಕಿ ಏನೋ ಕಟ್ತಾ ಇರ್ತವೆ. ಬಟ್ ಹಂಗೇನು ಕಟ್ಟಕ್ಕೆ ಬಂದಿಲ್ಲ. ಈ ಥರ ಕಟ್ಟಿ ನೋಡ್ರಿ. ಬಟ್ ಸ್ವಲ್ಪ ಎಲ್ಲೋ ಆಗ್ಯಾವ. ಮತ್ತು ಎಷ್ಟು 4-5 ದಿನ ಆಯ್ತಲಿ. 5 ದಿನ ಆಯ್ತು ನೋಡಿ ಹೆಂಗಾಗ್ಯಾವ. ಫುಲ್ ದಿಪ್ಪ ಕಟ್ಟಿನ. ಸುಮ್ಮ ಇವತ್ತೊಂದು ನಾರು ಹಾಕೋಕೆ ಬರ್ತದೆ. ಅಟ್ಲೀಸ್ಟ್ ಸ್ಮೆಲ್ ಬರ್ತದೆ ಅಂತೇಳಿ ಇದು ಮೊನ್ನೆನೇ ಕಟ್ಟಿಟ್ಟಿದ್ದೆ. ಇನ್ನು ಇಲ್ಲಿಷ್ಟು ಅದಾವೆ ನೋಡ್ರಿ. ಇನ್ನೊಂದಿಷ್ಟು ಅದಾವು. ಮತ್ತು ಇನ್ನೊಂದಿಷ್ಟು ಮಗ್ಗಿ ಅದಾವೆ ಬಿಟ್ಟೆ. ಇಲ್ಲಿಷ್ಟು ಅದಾವೆ ನೋಡ್ರಿ. ಇಲ್ಲಿಷ್ಟು ತಂದಿನ ಇವಿಷ್ಟು ಕಟ್ಬೇಕೀಗ. ಇವು ಮಗ್ಗಿದ್ವಿ ನಾನು ನಿನ್ನೆ. ಇವು ಒಂದು ಸ್ವಲ್ಪ ಫ್ರೆಶ್ ಅದಾವೆ. ನಾಳೆ ಹಾಕೊಳಕ್ಕೆ ಬರ್ತಾವೆ. ಬರೀ ಇವಿಷ್ಟು ಕಟ್ಟು. ಮತ್ತು ನಮ್ಮ ತಂಗಿ ಆಶಾದ್ ಬರ್ತಾರೆ ನೋಡ್ರಿ. ಈಗ ಟೈಮ್ ತಿರುಗಿ ಎಷ್ಟು 3:30 ಆಯಿತು. ಇಷ್ಟೊತ್ತನ ಬರೀ ಬನ್ನದ್ದೇ ಸುಗ್ಗಿ ಆಯ್ತು ನೋಡ್ರಿ. ಫುಲ್ ಬಿಟ್ಟೊತ್ತನ ಬನ್ನ ಆಡಿದ್ದಾಯ್ತು. ಈಗ ನೀರು ಆಡತ್ತಾರೆ. ಈಗ ಶಾಂಪೂ ನೀರು ಆಡೋದು ಈಗ ಒಂದಮ್ಮ. ಇನ್ನು ನಮ್ಮ ತಂಗಿದು ಬರ್ತಿದ್ದಾಳ್ರಿ ಊರಿಂದ. ದಿವ್ಯಾನು ಬರಬೇಕು, ಧನುಷ್ ಬರಬೇಕು, ಎಲ್ಲರೂ ಬರ್ತಾರೆ. ದಿವ್ಯಾನ್ ಡೈರೆಕ್ಟ್ ಬೆಳಿಗ್ಗೆ ಹೋಗ್ತಾ ಇಲ್ಲಿ ಬರ್ತಾ ಗೊತ್ತಿಲ್ಲ. ಸೊ ನಾವಂತೆಲ್ಲ ರೆಡಿ ಮಾಡಿ ಹೋಗ್ಕಿನ ಸಾಯಂಕಾಲ ಹೋಗಿ ಮಂದಿಗೆ ಹೇಳ್ಬರ್ಬೇಕೆಲ್ಲ. ಏರಿಯಾದಾಗ ಹೋಗಿ ಒಂದಿನ 50-60 ಮನೆ ಅದಾವು. ನಮ್ಮ ನಾನು ಒಂದಿಷ್ಟು ಮಂದಿಗೆ ಹೇಳಕ್ಕೆ ಹೋಗ್ಯಾನ ನೋಡ್ರಿ. ಬರೀ ಪಟ್ ಕೆಲಸ ಮಾಡ್ಕೊಂಡು ಅದೇ ಪುಟ್ಟ ಆರಾಮದಿ. ಎಕ್ಸಾಮ್ ಬರ್ದು ಬಂದು ನೀವು ಆರಾಮದಿರಿಲ್ರಿ? ಆರಾಮದೇ ನೋಡ್ರಿ. ಸಾರನ್ ಬಿಟ್ಟು ಬಂದ್ರಿ ನೋಡ್ರಿ. ಇಷ್ಟೊತ್ತ ಎಲ್ಲ ಕೂಡಿ ಒಂದು 5-6 ಮೊಳ ಹೂವು ಅದು. ಹೂವು ಎಲ್ಲ ಪೋಣಿಸಿದೆವು. ಈ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಏರಿಯಾ ಒಳಗೆ ಹೇಳಕ್ಕೆ ಹೋಗ್ಬೇಕು ನೋಡ್ರಿ. ಟೈಮ್ ತಿರುಗಿ ಎಷ್ಟು 5:30 ಆಯಿತು. ಬರೀ ಪಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಓನಾಗ ಹೇಳಕ್ಕೆ ಹೋಗ್ತೀವಿ ಈಗ.
ಮನೆಗೆ ನೋಡಿ ರೆಡಿಯಾಗಿ ಅದೇ ಹೇಳಕ್ಕೆ ಹೊಂಟೆ ನೋಡ್ರಿ ಫೈನಲಿ ಫಸ್ಟ್ ದೂರ ನಮ್ಮ ರಿಲೇಟಿವ್ಸ್ ಮನೆ ಇದಾವೆ ಅಲ್ಲಿ ಹೇಳ್ಕೊಂಬರ್ತೀವಿ ಅಲ್ಲಾದ್ಮೇಲೆ ನೆಕ್ಸ್ಟ್ ಎಲ್ಲ ಮನೆ ಹೇಳ್ಬೇಕು ನೋಡ್ರಿ ಸ್ಟಾರ್ಟ್ ಮಾಡಿ 6:30 ಐತಿ ನಾ ದಿವ್ಯಾ ಅದು ಬರಾಕೆ ತಯಾರಿಲ್ಲ ಬಿಜಾಪುರೊಳಗಿನ ಫ್ಲವರ್ಸ್ ಎಲ್ಲ ಆರ್ಡರ್ ಮಾಡಿ ನೋಡ್ರಿ ಫ್ಲವರ್ ತೊಗೊಂಡು ಬ್ಲೌಸ್ ತೊಗೊಂಡು ಇನ್ನ ಅವ್ರು ಬರಾಕತ್ತಾರ ಬರೀ ಹೋಗಿ ಪಟ್ ನಾವು ಇಷ್ಟ ಮನೆಗಳು ಹೇಳಿ ಬರ್ತೀವಿ ನಮ್ಮ ಆಶಾ ಬಂದಲ್ಲ ಆಶಾ ನಮ್ಮ ಇಬ್ರು ಕೂಡ ಹೋಗ್ತೀವಿ ಬಾ ನೋಡ್ರಿ ಸ್ಟಾರ್ಟ್ ಮಾಡಿವಿ ಹೇಳಕ್ಕೆ ಆಲ್ಮೋಸ್ಟ್ ಹೇಳಿ ನೋಡ್ರಿ ಲಾಸ್ಟ್ ನೋಡ್ರಿ ಇನ್ನೊಂದು ಲಾಸ್ಟ್ ಏನಿಲ್ಲ ಇನ್ನೂ ಸ್ಟಾರ್ಟ್ ಮಾಡಿ ಒಂದು 10-12 ಮನೆ ಆಗ್ಯಾವು ಇನ್ನೊಂದು ನಮ್ಮ ಫ್ರೆಂಡ್ ಬೆಸ್ಟಿ ನೋಡಿ ಇರಮ್ಮರ ಮನೆಗೆ ಹೊಂಟಿವಿ ಅದ ಇಲ್ಲಿ ಗೊತ್ತಿಲ್ಲ ನೋಡಮ್ಮ ಅಲ್ಲಿಷ್ಟು ಹೇಳಿ ಕಂಟಿನ್ಯೂ ಮಾಡ್ತೀರಂತ ಮೋಸ್ಟ್ಲಿ ಇರ್ಬೋದು ಅನಿಸ್ತದಕ್ಕೆ ಎಷ್ಟು 5 ಮಂತ್ ಆಯ್ತು ನಾಕಿಂದ ಅವ್ರ ಮಮ್ಮಿ ಹೇಳ್ತಾ ಮಮ್ಮಿಗೆ ಹೇಳಿರತ್ತ ಆರಾಮದಿರಿ ಅಂಟಿರಿ ನೀ ಅಂಟಿ ಆರಾಮದಿರಿ ಓರ್ ಮಾಡತ್ತಿ ಬಂಗಾರಿ ಎಷ್ಟೋ ತನಕ ಎಲ್ಲ ಮನೆಗೆ ಹೇಳ್ಕೊಂಬಂದೆ ನೋಡ್ರಿ ಟೈಮ್ 8:30 ಆಯಿತು ದಿವ್ಯಾದ ಈಗ ಬಂದಾರ ದಿವ್ಯಾ ಕವಿತಾ ಶಿಲ್ಪಾ ಧನುಷ್ ಇಟ್ಟರು ಬಂದಾರ ನಾವು ಕರ್ಕೊಂಬರಕ್ಕೆ ಹೋಗ್ಬೇಕು ನೋಡ್ರಿ ಇನ್ನೊಂದು 2-3 ಮನೆ ಅದಾವು ಫುಲ್ ದೂರ ಅದಾವು ಅವು ಸ್ಕೂಟಿ ತೊಗೊಂಡೇ ಹೋಗ್ಬೇಕು ಹಾಗಾಗಿ ಈಗ ಜಸ್ಟ್ ಹೇಳಿ ಬಂದು ಫ್ಯಾನ್ ಹಚ್ಕೊಂಡು ಫ್ಯಾನ್ಗಳಿಗೆ ಸುಮ್ಮನೆ ಕೂತ್ಬಿಟ್ಟಿವಿ ನೋಡ್ರಿ ಅಲ್ಲಿಷ್ಟು ಹೇಳಿ ಬರ್ತೀವಿ ಹೇಳಿ ಬಂದು ಮತ್ತೆ ನಾ ಅಡುಗೆ ಮಾಡಬೇಕು ಊಟಕ್ಕೆ ಮಧ್ಯಾಹ್ನ ಅಂತರೂ ಇದಿತ್ತು ಮಾಡಲೇ ಇಲ್ಲ ಊಟ ಆಮೇಲೆ ನಾಷ್ಟನೇ 12 ಗಂಟೆ 1 ಗಂಟೆಗೆ ಮಾಡಿದ್ವಿ ಬರೀ ಪಟ್ ಅಡುಗೆ ರೆಡಿ ಮಾಡು ಮತ್ತು ಹಾಗೆ ದಿವ್ಯಾಗಲ್ಲಿ ಕರ್ಕೊಂಬರ್ತೀನಿ ದಿವ್ಯಾ ಫೋನ್ ಬಾ ಅಂತ ಅಲ್ಲಿಷ್ಟು ಹೋಗಿ ದಿವ್ಯಾಗ ಕರ್ಕೊಂಬರ್ತೀನಿ ನೋಡ್ರಿ ಬಂದೆ ನೋಡ್ರಿ ಧನುಷೆ ಮುಂದೆ ಬಂದ ಬ್ಯಾಗ್ ಅದು ತೊಗೊಂಡು ಗಾಡಿ ಮ್ಯಾಗ ಹಿಂದೆ ದಿವ್ಯಾ ಆಮೇಲೆ ಕವಿತಾ ಅದು ಬರಾಕತ್ತಾರ ಅವರಿಷ್ಟು ಇವ ಮುಂದೆ ಬಂದ ನೋಡ್ರಿ ಬ್ಯಾಗ್ ನೋಡ್ರಿ ಎಲ್ಲರೂ ಊಟ ಮಾಡಾಕತ್ತೀವಿ ಊಟ ಮಾಡೋಣ ಬರ್ರಿ ನೋಡ್ರಿ ಚಪಾತಿ ಬದ್ನಿಕಾಯಿ ಪಲ್ಯ ಇವ್ರು ಹೂವು ಕಟ್ಟಾಕತ್ತಾರ ಊಟ ಮಾಡಿ ನಾವೊಂದಮ್ಮ ಕಟ್ಟಿವಿ ಮಧ್ಯಾಹ್ನದಾಗ ಇವ್ರು ಈಗ ಕಟ್ಟಾತಾರ ರಾತ್ರಿ ಎಲ್ಲರದು ಊಟ ಗೀಟ ಎಲ್ಲ ಮುಗೀತು ನೋಡ್ರಿ ಟೈಮ್ ಬಂದತ್ರಿ ಎಷ್ಟು 12 ಗಂಟೆ ಮ್ಯಾಗ ಆಗೈತಿ 12:40 ಆಗೈತಿ ಇನ್ನೇನು ಮಲ ಎಲ್ಲ ರೆಡಿ ಮಾಡ್ಕೊಂಡಿವಿ ನಾಳೆ ಕುಗ್ಸ್ಕೊಂಡು ಇಟ್ಟೀವಿ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀವಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ನಾಳೆ ನೋಡು ಬೆಳಿಗ್ಗೆ ಹೋಗ್ತೀವಲ್ಲ ಕಂಟಿನ್ಯೂ ಆಗಿ ಎಲ್ಲ ಸೀಮಂತ ಕಾರ್ಯಕ್ರಮ ಏನು ಮಾಡ್ತೀವಿ ಎಲ್ಲನೂ ಲಾಗ್ನು ಶೇರ್ ಮಾಡ್ಕೊತೀನಿ